ಅಣ್ಣ ಈ ತರ ಧೋಕಾ ಮಾಡ್ತಾನಂತ ಅನ್ಕೊಂಡೇ ಇರ್ಲಿಲ್ರಿ. ಹೇಳ್ತೇನೆ ಬರ್ರಿ. ಶುಭ ಮುಂಜಾನೆ ಮಾನವರೇ. ಜಳಕ ಇಲ್ಲಾರ್ದೆ ನಾಷ್ಟ ಮಾಡತ್ತೀನಿ. 1 ಕಪ್ ಚಾ ಹಂಗೆ ಏನೋ ವರ್ಕ್ ಇತ್ತು, ವರ್ಕ್ ಮಾಡಕ್ ಕೂತೆ. ಮನಸ್ಸಿನಲ್ಲಿ ಆತುರಕ್ಕಿಂತ ಆಲೋಚನೆಗಳೇ ಜಾಸ್ತಿ. ಫೈನಲಿ ಜಳಕ ಮಾಡಿ ನಮ್ಮ ನಡೆ ಕಾಯಕದ ಕಡೆ ನಡೆದೇವ್ರಿ. ಅಂಬಾರಿನೋ ರೆಡಿ ಆಯ್ತು. ಏನೋ ಗೊತ್ತಿಲ್ರಿ, ಹೋಗೋ ಟೈಮ್ದಾಗ ಗೆಟ್ ಬೀಳ್ತು, ನಾನೇ ಹೋದಾಗ ಗೆಟ್ ಬೀಳ್ತು. ಸಾಧಿಸುವ ಛಲವಿದ್ದರೆ ಸಾಧನೆಯ ಬೆನ್ನತ್ತಿ ಬರುವುದು. ಸದ್ಯಕ್ಕೆ ನನ್ನಿಂದ ಯಾರು ಇಲ್ರಿ. ಅಯ್ಯಪ್ಪ ಕ್ಯಾಮ್ರಾ ಅಂದ್ರೆ ನಾಚ್ಕೋತದ. ಇವತ್ತು ಯಾಕೋ ಕ್ಲಾಸ್ದಾಗ ಬ್ಯಾಸರ ಬರತ್ತಿತ್ತು. ಹಲವಾರು ದಿನಗಳ ನಂತರ ಹಳೆ ಗೆಳತವ್ವನ ಭೇಟಿ. ಹಂಗೆ ಜಾತ್ರೆ ಇರುತ್ತಾನ, ಜಾತ್ರೆಗೆ ಸುತ್ತಾಡೋದಂತ ಬಂದಿವ್ರಿ. ಏನು ಅಜ್ಜಿ ಇವತ್ತು ಜಾತ್ರೆಗೂ ಇಟ್ಟು ಬ್ಯಾಸರ ಬರಾಗತ್ರಿ. ಸ್ವಲ್ಪ ಶಾಪಿಂಗ್ ಮಾಲ್ದಾಗ ಬಂದಿ, ಶಾಪಿಂಗ್ ಏನ್ ಮಾಡೋದಾದ್ರ ಹೊಟ್ಟಿ ಕವ ಕರ್ಲಿಗತ್ತಿತ್ತು. ಊಟ ಮಾಡಿದೆ. ಕ್ಲಾಸಿಗೆ ಬಂದು ಟೈಪಿಂಗ್ ಸ್ಟಾರ್ಟ್ ಮಾಡಿದ್ವಿ. ಕ್ಲಾಸಿನಲ್ಲಿ ಫೋನ್ ಬಳಸುವಂತಿಲ್ಲ. ಇವನು ಅದನ್ನೇ ಉಲ್ಲಂಘನೆ ಮಾಡುತ್ತಿರುವನು. ಇನ್ನ ನಂದು ಎಲ್ಲ ನಾ ಮುಗಿಸ್ ಕೂತಿದ್ದೆ. ಅಣ್ಣಾಗ ಮೀಟ್ ಆಗಿ ಬಂದ್ರೆ ಕ್ಯಾಮ್ರಾ ನೋಡಿ ಹೋದೋ ಏನ್ ವರ್ಕ್ ಆದಂತ ಹೋದೋ ಶಿವನೇ ಬಲ್ಲ. ಇನ್ನ ನಮ್ ಶರಣು ಅಣ್ಣ ಎಲ್ಲಾ ಬಿಟ್ಟು ತಲೆಯಾಗಿನ ಕೂದಲು ಯಾಕೆ ತೆಗ್ದನ್ ಗೊತ್ತಿಲ್ಲ. ಅಣ್ಣನ್ ಜೋಡಿ ಜಾತ್ರೆ ಬಂದೆ. ಅಣ್ಣ ಕೂದಲ ತೆಗೆದು ಬಾಳ ಕೆಟ್ಟ ಮಾನಸಿಕ ಆಗಿತ್ರಿ ನನಗ. ಆಗೋದೆಲ್ಲ ಒಳ್ಳೇದಕ್ಕಂತ ಒಂದ್ ಪ್ಲೇಟ್ ಗೋಬಿ ಹೊಡೆದ್ ಬಿಟ್ಟೇವ್ರಿ ಇಬ್ರು. ಇನ್ನೂ ಸ್ಟೋರಿ ಮುಗ್ದಿಲ್ಲ. ಗುಡ್ ನೈಟ್.